ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬ್ರಿಲಿಯಂಟ್ ಅಕಾಡೆಮಿ ಹುಬ್ಬಳ್ಳಿಯಲ್ಲಿ ಸ್ವಾಗತ ಸುಸ್ವಾಗತ ಮೈ ಡಿಯರ್. So this video is for Model Questions Paper 3 Part D Section 1 of Engineering Mathematics Karnataka Diploma Examinations 2025. ಇದರಲ್ಲಿ ನಿಮಗೆ 8 ಕ್ವಶನ್ಸ್ ಕೊಡ್ತಾರೆ. ಅದರಲ್ಲಿ ಔಟ್ ಆಫ್ 8 ಕ್ವಶನ್ಸ್ ಯು ಹ್ಯಾವ್ ಟು ಸಾಲ್ವ್ ಎನಿ 5 ಕ್ವಶನ್ಸ್. ಈಚ್ ಕ್ಯಾರೀಸ್ 5 marks. Yes, my dear students, let us move to the next slide. So, find the inverse of the matrix. ಇದು ಫಸ್ಟ್ ಟೈಮ್ ಕೇಳಿದ್ದಾರೆ ನೋಡಿ. ಈ ಮಾಡೆಲ್ 3 ಪೇಪರ್ಸ್ನಲ್ಲಿ ಮಾಡೆಲ್ ಕ್ವಶನ್ಸ್ ಪೇಪರ್ಸ್ ಏನು 3, 1, 2, 3 ಕೊಟ್ಟಿದ್ದಾರೆ. ಅದರಲ್ಲಿ ಇದು ಮೊಟ್ಟ ಮೊದಲನೇದಾಗಿ ಇಲ್ಲಿಗೆ ಬಂದಿದೆ ಕ್ವಶನ್. ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಫೈಂಡ್ ಔಟ್ ಮಾಡಬೇಕಾಗಿದೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಲೆಟ್ ಅಸ್ ಮೂವ್ ಟು ದಿಸ್ ಕ್ವಶನ್. ಏನಿದೆ ಹೇಳಿ, ಫೈಂಡ್ ದಿ ಇನ್ವರ್ಸ್ ಅಂದಾಗ ಇದರದ್ದು ಇನ್ವರ್ಸ್ ಫೈಂಡ್ ಔಟ್ ಮಾಡಬೇಕಾಗಿದೆ. ಇನ್ವರ್ಸ್ ಯಾವಾಗ ಸಾಧ್ಯ ಆಗುತ್ತೆ ಅಂದರೆ ಅದು ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಆಗಿರಬೇಕು ಮೈ ಡಿಯರ್ ಸ್ಟೂಡೆಂಟ್ಸ್. ಇಟ್ಸ್ ಇಕ್ವಿವ್ಯಾಲೆಂಟ್ ಡಿಟರ್ಮಿನೆಂಟ್ ವ್ಯಾಲ್ಯೂ ಶುಡ್ ನಾಟ್ ಬಿ ಈಕ್ವಲ್ ಟು 0 ಅಂಥವು ಮ್ಯಾಟ್ರಿಕ್ಸ್ಗೆ ನಾವು ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಓಕೆ, ನೋಡಿ ಈಗ ಎ ಇನ್ವರ್ಸ್ ಇದರದ್ದು ಒಂದು ಫಾರ್ಮುಲಾ ಇದೆ ಮೈ ಡಿಯರ್ ಸ್ಟೂಡೆಂಟ್ಸ್. ಏನಪ್ಪ ಅದು ಫಾರ್ಮುಲಾ ಅಂದರೆ adjoint of matrix A divided by the magnitude or the modulus value of this determinant value of matrix. Okay, so ನಾವು ಈ ಫಾರ್ಮುಲಾನಲ್ಲಿ ಈ ಡೇಟಾವನ್ನು ಹಾಕಿದಾಗ ನಮಗೆ we will be going to get it the inverse. ಮೊಟ್ಟ ಮೊದಲನೆಯದು ನಾವು ಏನು ಮಾಡಬೇಕು ಅಂತ ಹೇಳಿದರೆ ಮೈ ಡಿಯರ್ ಸ್ಟೂಡೆಂಟ್ಸ್, adjoint of the matrix A ಫೈಂಡ್ ಔಟ್ ಮಾಡಬೇಕು. ಇದಕ್ಕೊಂದು ಬೆಸ್ಟ್ ಸಿಂಪಲ್ ಮೆಥಡ್ ಟ್ರಿಕ್ಸ್ ಹೇಳ್ಕೊಡ್ತೀನಿ ಮೈ ಡಿಯರ್ ಸ್ಟೂಡೆಂಟ್ಸ್. ರಿಮೆಂಬರ್ ದ ಟ್ರಿಕ್ಸ್. ಇಲ್ಲಿ 5, 4 ಏನಿದೆ ಅಲ್ಲ, ಇದಕ್ಕೆ ಎಕ್ಸ್ಚೇಂಜ್ ಮಾಡ್ಕೊಂಬೇಡಿ. 4, 5 ಮಾಡಿ. ದಿಸ್ ಇಸ್ ದ ಪ್ರಿನ್ಸಿಪಲ್ ಡೈಗೋನಲ್. ಈ ಡೈಗೋನಲ್ ಏನಿದೆ ಅಲ್ಲ 5, 4 ಇದಕ್ಕೆ ರಿವರ್ಸ್ ಮಾಡ್ಕೋಬೇಕಾಗಿ ಸ್ವಾಪಿಂಗ್. ಇದು 4 ಮೇಲೆ ಬರಬೇಕು, 5 ಇಲ್ಲಿ ಬರಬೇಕು, ಈ ಥರ ಬರಬೇಕು. ಆಮೇಲೆ ದೀಸ್ 2 ರಿಮೈನಿಂಗ್ ಏನು ಎಲಿಮೆಂಟ್ಸ್ ಇದಾವಲ್ಲ ಅದರದ್ದು ಸೈನ್ ಚೇಂಜ್ ಮಾಡಿಬಿಡಿ. +2 ಇದ್ದಿದ್ದು -2 ಆಗುತ್ತೆ, +3 ಇದ್ದಿದ್ದು ಇದು -3. ದ್ಯಾಟ್ಸ್ ಆಲ್. ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್. ಈಗ ಡಿಟರ್ಮಿನೆಂಟ್ ಆಫ್ ಎ ಏನು ಮಾಡಬೇಕು? ಡಿಟರ್ಮಿನೆಂಟ್ ಆಫ್ ಎ ಇದ್ದಿದ್ದು ಮ್ಯಾಟ್ರಿಕ್ಸ್ ಆಸ್ ಇಟ್ ಈಸ್ 5, 2, 3, 4. ಸೊ ಇದ್ರದ್ದು ಮ್ಯಾಟ್ರಿಕ್ಸು ಡೈಗೋನಲ್ ಎಲಿಮೆಂಟ್ಸ್ ಮಲ್ಟಿಪ್ಲೈ ಮಾಡಬೇಕು. 5, 4s 20 ಡೈರೆಕ್ಟ್ಲಿ ಬರೀತಾ ಇದ್ದೀನಿ ಮೈ ಡಿಯರ್ ಸ್ಟೂಡೆಂಟ್ಸ್. -3, 2s 6 ವಿಚ್ ಈಸ್ ಈಕ್ವಲ್ ಟು 14 ಆಗಿದೆ. ಸಿಂಪಲ್ ಇದೆ ಅಲ್ಲ? ನೋ ನಥಿಂಗ್ ಟು ವರಿ ಮೈ ಡಿಯರ್ ಸ್ಟೂಡೆಂಟ್ಸ್. ಇಟ್ ಇಸ್ ಅ ವೆರಿ ಸಿಂಪಲ್ ಕ್ವಶನ್ಸ್. ದಿಸ್ ಈಸ್ ಈಕ್ವಲ್ ಟು ಎ ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್. ಅಡ್ಜಾಯಿಂಟ್ ಆಫ್ ದ ಮ್ಯಾಟ್ರಿಕ್ಸ್ ಬರೀರಿ. ಇಲ್ಲೇ ಏನು ಬರಿಬೇಕು? 4, -2, -3, 5. So adjoint of a matrix divided by the value of the determinant of the matrix A. 14 ಬಂದಿದೆ, 14 ಬರಿದೆ. So this is equal to ಇದು 14 ಈಚ್ ಎಲಿಮೆಂಟ್ಗೆ ಡಿವೈಡ್ ಮಾಡಬೇಕು. 4 divided by 14, -2 divided by 14, -3 divided by 14, 5 divided by 14. Okay? So this is the ultimate answer my dear student. Still if you need to simplify ಮಾಡ್ಕೋಬಹುದು. 2 2s 2 7s 2 1s 2 7s ಇದು ಅಂಕ ಸಿಂಪ್ಲಿಫೈ ಆಗೋದಿಲ್ಲ. ಸೊ ಇದು ಲಾಸ್ಟ್ಗೆ ನೀವು ಈ ಆನ್ಸರ್ ಬರೀಬಹುದು. ಓಕೆ, ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಹೋಪ್ ದಟ್ ದಿಸ್ ಇಸ್ ಕ್ಲಿಯರ್. ನೆಕ್ಸ್ಟ್ ಕ್ವಶನ್ ಬಹಳ ಸಿಂಪಲ್ ಇದೆ. ಇದು ಕ್ವಶನ್ ಕೂಡ ಇದು ಮಕ್ಕಳ ಆಟ ಆಗಿದೆ. ಸೊ ವೆರಿ ಸಿಂಪಲ್, ವೆರಿ ಈಸಿ ಕ್ವಶನ್ ಮೈ ಡಿಯರ್ ಸ್ಟೂಡೆಂಟ್ಸ್. A+B ವೆರಿಫೈ ಮಾಡಬೇಕಾಗಿದೆ. A+B ಇದು ಟ್ರಾನ್ಸ್ಪೋಸ್. ಇದು T ಅಂದರೆ ಟ್ರಾನ್ಸ್ಪೋಸ್, ಸಮ್ಟೈಮ್ಸ್ ಡ್ಯಾಶು ಯೂಸ್ ಮಾಡ್ತಾರೆ. ಟ್ರಾನ್ಸ್ಪೋಸ್ ಈಕ್ವಲ್ ಟು A to the A transport, B transport ಅಲ್ಲ ಟ್ರಾನ್ಸ್ಪೋಸ್, ಇಫ್ ದೀಸ್ ಆರ್ ದ ಗಿವನ್ ಥಿಂಗ್ಸ್. ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಮೈ ಡಿಯರ್ ಸ್ಟೂಡೆಂಟ್ಸ್, LHS ತಗೋತೀನಿ.
LHS ಲೆಫ್ಟ್ ಹ್ಯಾಂಡ್ ಸೈಡ್ ಇಲ್ಲೇ ವೆರಿಫೈ ಮಾಡಬೇಕಾಗಿದೆ. A ಪ್ಲಸ್ ಬಿ ತಗೋತೀನಿ. ದಿಸ್ ಟ್ರಾನ್ಸ್ಪೋಸ್ ದಿಸ್ ಇಸ್ ಈಕ್ವಲ್ ಟು ಇಲ್ಲೇ 4 2 ಮ್ಯಾಟ್ರಿಕ್ಸ್ ಎ ತಗೋತಾ ಇದ್ದೀನಿ. 3 5 ಇದು ಮ್ಯಾಟ್ರಿಕ್ಸ್ ಪ್ಲಸ್ ಇದರದ್ದು ಇನ್ನೊಂದು ಮ್ಯಾಟ್ರಿಕ್ಸ್ 1 3 ಮೈನಸ್ 4 ಪ್ಲಸ್ 4 ಮ್ಯಾಟ್ರಿಕ್ಸ್. ಈ ಮ್ಯಾಟ್ರಿಕ್ಸ್ಗೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಮೈ ಡಿಯರ್ ಸ್ಟೂಡೆಂಟ್ಸ್, ಫೈನಲಿ ಐ ಆಮ್ ಗೋಯಿಂಗ್ ಟು ಫೈಂಡ್ ಔಟ್ ದ ಟ್ರಾನ್ಸ್ಪೋಸ್ ಆಫ್ ದಿಸ್ ಮ್ಯಾಟ್ರಿಕ್ಸ್. ದಟ್ ಈಸ್ ಈಕ್ವಲ್ ಟು ಇಲ್ಲಿ ಒಂದು ಮ್ಯಾಟ್ರಿಕ್ಸ್ ಬರುತ್ತೆ. ಏನು ಬರುತ್ತೆ? 4 + 1 is 5, 2 + 3 is 5. Corresponding elements should be added. 3 - 4 is -1. 5 + 4 is 9. My dear students, ಇದರದು ಟ್ರಾನ್ಸ್ಪೋಸ್. ಟ್ರಾನ್ಸ್ಪೋಸ್ ಅಂದ್ರೆ ಏನು? ಅದು ಒಂದು ಅರ್ಥ ಮಾಡ್ಕೋಬೇಕಾಗಿದೆ ಮೈ ಡಿಯರ್ ಸ್ಟೂಡೆಂಟ್ಸ್. ಟ್ರಾನ್ಸ್ಪೋಸ್ ಅಂದರೆ ಅದರದ್ದು ರೋಸ್ ಬಿಕಮ್ಸ್ ಕಾಲಮ್ಸ್, ಕಾಲಮ್ಸ್ ಬಿಕಮ್ಸ್ ರೋಸ್, ದಟ್ಸ್ ಆಲ್. ಈಗ ನಾನು ಡೈರೆಕ್ಟ್ಲಿ ಇದು ಟ್ರಾನ್ಸ್ಪೋಸ್ ಮ್ಯಾಟ್ರಿಕ್ಸ್ ಬರಿತಾ ಇದ್ದೇನೆ. ಇಲ್ಲೇ ನನಗೆ ಬರುವಂಥ ಇದು ಫಸ್ಟ್ ರೋ, ನಾನು ಇದು ಫಸ್ಟ್ ಕಾಲಮ್ ಅಂತ ಮಾಡ್ತೇನೆ. 5 5 5 5 ಫಸ್ಟ್ ಕಾಲಮ್ ಆಗಿದೆ. ಇದು ಸೆಕೆಂಡ್ ರೋ ಏನಿದೆ ನಂದು ಸೆಕೆಂಡ್ ಕಾಲಮ್ ಆಗಿದೆ. ಇದು ನಂದು ಟ್ರಾನ್ಸ್ಪೋಸ್ ಆಯಿತು. ಐ ವಿಲ್ ಕಾಲ್ ದಿಸ್ ಆಸ್ ಇಕ್ವೇಶನ್. RHS ಬರೀತೇನೆ. RHS ರೈಟ್ ಹ್ಯಾಂಡ್ ಸೈಡ್ ಏನಿದೆ? ರೈಟ್ ಹ್ಯಾಂಡ್ ಸೈಡ್ ಟ್ರಾನ್ಸ್ಪೋಸ್ ಆಫ್ A, ಟ್ರಾನ್ಸ್ಪೋಸ್ ಆಫ್ B, ಸಮೇಷನ್. So this is equal. That is equal. Transpose of this matrix. ಈ ಮ್ಯಾಟ್ರಿಕ್ಸ್ ಟ್ರಾನ್ಸ್ಪೋಸ್ ಬರೀಬೇಕಾಗಿದೆ. ಏನಿದೆ? 4 2 3 5 ಇದರದ್ದು ನಾನು ಟ್ರಾನ್ಸ್ಪೋಸ್ ಬರೀಬೇಕು. ಪ್ಲಸ್ ಇನ್ನೊಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ B 1 3 -4 +4 ಇದರದ್ದು ಕೂಡ ಟ್ರಾನ್ಸ್ಪೋಸ್ ಮಾಡಬೇಕಾಗಿದೆ. ಸೊ ದಟ್ ಇಸ್ ಈಕ್ವಲ್ ಟು ಇದು ಟ್ರಾನ್ಸ್ಪೋಸ್ ಮಾಡ್ಕೊಳ್ಳೋಣ. ಈಗ ಈ ಮ್ಯಾಟ್ರಿಕ್ಸು ಮತ್ತು ಈ ಮ್ಯಾಟ್ರಿಕ್ಸ್ಗೆ ಟ್ರಾನ್ಸ್ಪೋಸನ್ನು ಫೈಂಡ್ ಔಟ್ ಮಾಡೋಣ. ಟ್ರಾನ್ಸ್ಪೋಸ್ ಅಂದ್ರೆ ಏನು? ದಿಸ್ 4 2 ಏನಿದೆ ಅಲ್ಲ, ಫಸ್ಟ್ ರೋ, ಇಟ್ ಬಿಕಮ್ಸ್ ಫಸ್ಟ್ ಕಾಲಮ್. 3 5 is a second row, it becomes second column. ಇಲ್ಲೇ 1 3 is a first row, ಇಲ್ಲೇ ಫಸ್ಟ್ ಕಾಲಮ್ ಆಗುತ್ತೆ. ಇಲ್ಲೇ ಸೆಕೆಂಡ್ ರೋ ಏನಿದೆ ಅದು ಸೆಕೆಂಡ್ ಕಾಲಮ್ ಆಗುತ್ತೆ. ಸೊ ದಟ್ಸ್ ಆಲ್, ವಿಚ್ ಇಸ್ ಈಕ್ವಲ್ ಟು ಇದು ಜಸ್ಟ್ ಆ್ಯಡ್ ಮಾಡಿ ಮೈ ಡಿಯರ್ ಸ್ಟೂಡೆಂಟ್ಸ್. 4 + 1 is 5, 3 - 4 is -1, 2 + 3 is 5, 5 + 4 is 9. So this is equation 2. Now comparing these equations, comparing equation 1 and equation 2, we found LHS equal to RHS, hence verified. Okay? Yes, my dear student. Hope that this is clear. The next question ನೋಡಿ, ಇಷ್ಟು ಈಸಿ ಇದೆ. ಫೈಂಡ್ ದಿ ಪ್ರೊಜೆಕ್ಷನ್ ಆಫ್ ಅ ವೆಕ್ಟರ್. ಫೈಂಡ್ ದಿ ಪ್ರೊಜೆಕ್ಷನ್ ಆಫ್ ಅ ವೆಕ್ಟರ್. ಇದು 2 ವೆಕ್ಟರ್ಸ್ ಇದಾವೆ. ಈ ವೆಕ್ಟರ್ ಮೇಲೆ ಈ ಒಂದು ವೆಕ್ಟರ್ ಇದೆ. ಈ ವೆಕ್ಟರ್ದು ಪ್ರೊಜೆಕ್ಷನ್ ಈ ತರ ಒಂದು ವೆಕ್ಟರ್ ಯಾವುದು ಇದು? ಸೊ ಲೆಟ್ ಅಸ್ ಸೇ ದಿಸ್ ಇಸ್ ಅ ವೆಕ್ಟರ್ A ಅಂತ ಮಾರ್ಕ್ ಮಾಡೋಣ. ಲೆಟ್ ದಿಸ್ ಬಿ ದ A and this vector is a B ಅಂತ ತಗೊಳ್ಳೋಣ. ಸೊ ದಿಸ್ ಇಸ್ B ವೆಕ್ಟರ್, ದಿಸ್ ಇಸ್ A ವೆಕ್ಟರ್. ಇದರದ್ದು ಪ್ರೊಜೆಕ್ಷನ್ ಅಂದರೆ ಇದರದ್ದು ಏನು ಶಾಡೋ ಇದ್ರ ಮೇಲೆ ಬೀಳ್ತಾ ಇದೆ ಅಲ್ಲ, B ಮೇಲೆ ಏನು ಬೀಳ್ತಾ ಇದೆ, ಸೊ ದಿಸ್ ಈಸ್ ನೋನ್ ಆಸ್ ಪ್ರೊಜೆಕ್ಷನ್ ವೆಕ್ಟರ್. ಇದು ಪ್ರೊಜೆಕ್ಷನ್ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ?
ಇದು ಎ ವೆಕ್ಟರ್, ಇದು ಬಿ ವೆಕ್ಟರ್. ಅವನೇನು ಹೇಳ್ತಾ ಇದ್ದಾನೆ, ಪ್ರೊಜೆಕ್ಷನ್ ಆಫ್ ವೆಕ್ಟರ್, ಈ ವೆಕ್ಟರ್ದು ಪ್ರೊಜೆಕ್ಷನ್ ಬಿ ಮೇಲೆ ಏನು ಬೀಳ್ತಾ ಇದೆ, ಇದು ದಿಸ್ ಒನ್. ಸೊ ಈ ವೆಕ್ಟರ್ವನ್ನು ಯು ನೀಡ್ ಟು ಫೈಂಡ್ ಅಂತ ಕೇಳ್ತಾ ಇದ್ದಾನೆ. ಓಕೆ, ಇದಕ್ಕೆ ಒಂದು ಫಾರ್ಮುಲಾ ಇದೆ ಮೈ ಡಿಯರ್ ಸ್ಟೂಡೆಂಟ್. ಅದು ಏನು ಫಾರ್ಮುಲಾ ಅಂದರೆ ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಎ ಆನ್ ವೆಕ್ಟರ್ ಬಿ ಈಕ್ವಲ್ ಟು dot product divided by p vector the modulus value square into vector p. ಈ ಥರ ಇದೆ. ಪ್ರೊಜೆಕ್ಷನ್ ಆನ್ ಅಂದಾಗ ಅದು ಇದು ಬಿ ಬರುತ್ತೆ, ಅದಕ್ಕೆ ಮಾಡ್ಯುಲಸ್ ವ್ಯಾಲ್ಯೂ ಡಿವೈಡ್ ಮಾಡಬೇಕು. ಇದು ಈ ಥರ ಮಾಡಿದಾಗ ಬರುತ್ತೆ. ಮೊಟ್ಟ ಮೊದಲನೇದು ನಮ್ಗೆ ಏನು ಮಾಡಬೇಕಾಗಿದೆ ಇದರಲ್ಲಿ ಅಂದರೆ, ಸೊ ವಿ ನೀಡ್ ಟು ಫೈಂಡ್ ದಿ ಡಾಟ್ ಪ್ರಾಡಕ್ಟ್ ಆಫ್ ದೀಸ್ ಟು ವೆಕ್ಟರ್. 3i plus 4j minus 2k into i plus j plus ಇದು ಪ್ರಾಡಕ್ಟ್ ತಗೋಬೇಕು. ಡಾಟ್ ಪ್ರಾಡಕ್ಟ್, ಕ್ರಾಸ್ ಪ್ರಾಡಕ್ಟ್, ಡಾಟ್ ಪ್ರಾಡಕ್ಟ್ ಎರಡು ನಾವು ಕಲ್ತಿದ್ದೀವಿ. So 3 ones are 3, plus 4 into plus 1 is plus 4, minus 2 into minus plus 2 ಅಂದರೆ minus 4. So this is equal to, ಇದು 3 ಆಗುತ್ತೆ my dear student. Okay, ಇದು 3 ಬಂತು. Plus 4 minus 4 get cancel over here. ಕ್ಯಾನ್ಸಲ್ ಔಟ್ ಆಗುತ್ತೆ. 3 ಮಾತ್ರ ನಮಗೆ ಉಳಿಯುತ್ತೆ. ಇದ್ರದ್ದು ಕೆಲಸ ಮುಗಿಯುತ್ತೆ. ಈಗ ನಾವು ಏನು ಮಾಡಬೇಕಾಗಿದೆ ಅಂದರೆ, ಸೊ ಮಾಡ್ಯುಲಸ್ ವ್ಯಾಲ್ಯೂ ಆಫ್ ವೆಕ್ಟರ್ ಬಿ ಫೈಂಡ್ ಔಟ್ ಮಾಡಿ. ಮಾಡ್ಯುಲಸ್ ವ್ಯಾಲ್ಯೂ ಆಫ್ ವೆಕ್ಟರ್ ಬಿ ಅಂದರೆ ಇದರದ್ದು ಮಾಡ್ಯುಲಸ್. ಇದರದ್ದು 5 ಕೋಎಫಿಷಿಯಂಟ್ ಏನಿದೆ, 1, 1 ಸ್ಕ್ವೇರ್ ಪ್ಲಸ್ ಜೆದು ಕೋಎಫಿಷಿಯಂಟ್ ಏನಿದೆ 1, 1 ಸ್ಕ್ವೇರ್ ಪ್ಲಸ್ ಕೆದು ಕೋಎಫಿಷಿಯಂಟ್ ಏನಿದೆ 2, 2 ಸ್ಕ್ವೇರ್ ವಿಚ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 1 plus 1 plus 4 ಅಂದರೆ 6 ಆಯಿತು ಮೈ ಡಿಯರ್ ಸ್ಟೂಡೆಂಟ್ಸ್. ಈಗ ನಮಗೆ ಬೇಕಾಗಿದ್ದು ಸ್ಕ್ವೇರ್ ಆಫ್ ದಿಸ್. ಇದರದ್ದು ಸ್ಕ್ವೇರ್ ಮಾಡಿದಾಗ ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ ಗೆಟ್ ಕ್ಯಾನ್ಸಲ್, ಸೊ ಇಟ್ ವಿಲ್ ಬಿ ದಿಸ್ ಒನ್. ನಾನು ಈ ವ್ಯಾಲ್ಯೂವನ್ನು ಈ ಫಾರ್ಮುಲಾನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೇನೆ. ಸೊ ಪ್ರೊಜೆಕ್ಷನ್ of vector A on vector B equal to, ಇಲ್ಲಿ ಡಾಟ್ ಪ್ರಾಡಕ್ಟ್ ನನಗೆ ಏನು ಬಂದಿದೆ, ಇಲ್ಲಿ 3 ಬಂದಿದೆ. ಐ ಆಮ್ ರೈಟಿಂಗ್ ಹಿಯರ್ 3 ಡಿವೈಡೆಡ್ ಬೈ ಇದರದ್ದು ವ್ಯಾಲ್ಯೂ ಇಲ್ಲಿದೆ 6 ಇದೆ, 6 ಇಂಟು ಬಿ ವೆಕ್ಟರ್ ಏನಿದೆ, ಬಿ ವೆಕ್ಟರ್ I ಪ್ಲಸ್ ಜೆ ಪ್ಲಸ್ 2k ಇಷ್ಟಿದೆ. This is 3 ones are 3, 3 twos are 6. ಹಾಫ್ಲಿಂದ ಇದಕ್ಕೆ ಮಲ್ಟಿಪ್ಲೈ ಮಾಡಿದರೆ ಏನೆಲ್ಲ ಬರುತ್ತೆ ಅಲ್ಲ, ದಟ್ ಈಸ್ ದ ಆನ್ಸರ್. 1/2ಲಿಂದ ಪ್ರತಿಯೊಂದು ಐ ಜೆ ಕೆ ಮಲ್ಟಿಪ್ಲೈ ಮಾಡಿ ಯು ವಿಲ್ ಬಿ ಗೋಯಿಂಗ್ ಟು ಗೆಟ್ ದ ಆನ್ಸರ್. ಓಕೆ, ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ದ ನೆಕ್ಸ್ಟ್ ಏನು ಮಾಡಬೇಕಾಗಿದೆ ಅಂದರೆ, ಎ ಇಂಟು ಬಿ ಡಾಟ್ ಪ್ರಾಡಕ್ಟ್ ಫೈಂಡ್ ಔಟ್ ಮಾಡಬೇಕು. 2 ones are 2 ಪ್ಲಸ್ 3 twos are 6. ಇಲ್ಲಿ -1 ಇದೆ, ಇಲ್ಲಿ -2 ಇದೆ, -2, 1 into 2 is 2. ಸೊ 2 ಇದು 2 -2 ಕ್ಯಾನ್ಸಲ್ ಆಗಿದರೆ 6 ಆಯಿತು. ಈಗ ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ವೆಕ್ಟರ್ ಫೈಂಡ್ ಔಟ್ ಮಾಡಿ. ಯಾವ ಥರ ಫೈಂಡ್ ಔಟ್ ಮಾಡ್ತೀರಾ, ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ 2 ಸ್ಕ್ವೇರ್ ಅಂದರೆ ಡೈರೆಕ್ಟ್ಲಿ ನಾನು ಬರೀತಾ ಇದ್ದೀನಿ 4 ಪ್ಲಸ್ 3 ಸ್ಕ್ವೇರ್ ಅಂದರೆ 9 ಪ್ಲಸ್ -1 ಸ್ಕ್ವೇರ್ ಅಂದರೆ ಅದು ಕೂಡ 1 ಆಗುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್, ವಿಚ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 49. ನೆಕ್ಸ್ಟ್ ಅದೇ ರೀತಿ ನಾವು ಬಿದು ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡೋಣ. ಸ್ಕ್ವೇರ್ ರೂಟ್ ಆಫ್ 1 ಸ್ಕ್ವೇರ್
ಪ್ಲಸ್ 2 ಸ್ಕ್ವೇರ್ ಅಂದರೆ 4 ಪ್ಲಸ್ ಇನ್ನೊಂದು 4 2 ಸ್ಕ್ವೇರ್ ಅಂದರೆ 4 ವಿಚ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 9 ನಥಿಂಗ್ ಬಟ್ ಇಟ್ ಈಸ್ 3. ಈ ವ್ಯಾಲ್ಯೂಸ್ ಅನ್ನು ಈ ಫಾರ್ಮುಲಾನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನಾನು ಇಲ್ಲೇ ಡೈರೆಕ್ಟ್ ಮಾಡ್ತೀನಿ ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್. ಯು ನೀಡ್ ಟು ರೈಟ್ ಇನ್ ಎ ಸಿಸ್ಟಮ್ಯಾಟಿಕ್ ವೇ. ಓಕೆ, ಐ ಆಮ್ ಜಸ್ಟ್ ಎಕ್ಸ್ಪ್ಲೇನಿಂಗ್ ಹೌ ಟು ಗೆಟ್ ದ ಆನ್ಸರ್. ಕಾಸ್ ಥೀಟಾ ಇಸ್ ಈಕ್ವಲ್ ಟು ಇದರದ್ದು ವ್ಯಾಲ್ಯೂ ಎಷ್ಟಿದೆ, ಇಲ್ಲ 6 ಬಂದಿದೆ. 6 ಡಿವೈಡೆಡ್ ಬೈ ಎದು ವ್ಯಾಲ್ಯೂ ಎಷ್ಟು ಬಂದಿದೆ, ರೂಟ್ ಓವರ್ 14 ಬಂದಿದೆ. ಇಲ್ಲೇ ರೂಟ್ ಓವರ್ ಅಲ್ಲ 3 ಬಂದಿದೆ ಡೈರೆಕ್ಟ್ಲಿ ಇಂಟು 3. ಸೊ ಈಗ ಕ್ಯಾನ್ಸಲ್ ಔಟ್ ಮಾಡಿ 3 1s 3 2s ಆಗಿದೆ, ವಿಚ್ ಈಸ್ ಈಕ್ವಲ್ ಟು 2 divided by root over 40. So this is the answer. Okay? Yes, my dear student, this is the correct answer. So the next question is, write the formula of cos A plus B and hence find the value of cos 75. ನೋಡಿ, ಈಗ ಕಾಸ್ ಎ ಪ್ಲಸ್ ಬಿ ಇದರದ್ದು ಫಾರ್ಮುಲಾ ಬರೀರಿ ಅಂತ ಹೇಳಿದ್ದಾನೆ. ಇದರದ್ದು ಫಾರ್ಮುಲಾ ಕಾಸ್ ಎ ಇಂಟು ಕಾಸ್ ಬಿ ಮೈನಸ್ ಸೈನ್ ಎ ಇಂಟು ಸೈನ್ ಬಿ ಇದು ಆಗಿರುತ್ತೆ. ಇದರದ್ದು ಫಾರ್ಮುಲಾ. ಇಲ್ಲಿ ಪ್ಲಸ್ ಇದ್ರೆ ಇಲ್ಲಿ ಮೈನಸ್ ಬರುತ್ತೆ, ಇಲ್ಲಿ ಮೈನಸ್ ಇದ್ರೆ ಇಲ್ಲಿ ಪ್ಲಸ್ ಬರುತ್ತೆ. ಅದು ನೆನ್ಪಿಟ್ಕೊಳ್ಳಿ ಟ್ರಿಕ್ಸ್. ಈ ಪ್ಲಸ್ ಕೇಳಿದಾರೆ, ಪ್ಲಸ್ ಬರ್ತಿದೆ. ಈಗ ಹೆನ್ಸ್ ಫೈಂಡ್ ದ ವ್ಯಾಲ್ಯೂ ಆಫ್ ಕಾಸ್ 75 ಅಂತಾನೆ. ಕಾಸ್ 75 ಐ ಆಮ್ ರೀರೈಟಿಂಗ್ ದಿಸ್ ಆಸ್ ಇನ್ ದಿಸ್ ಸ್ಟೈಲ್. 75 ಇದ್ದಿದ್ದು ನಾನು ಸ್ಪ್ಲಿಟ್ ಮಾಡ್ತಾ ಇದ್ದೀನಿ ಮೈ ಡಿಯರ್ ಸ್ಟೂಡೆಂಟ್ಸ್. ಅದು ಯಾವ ಥರ ಸ್ಪ್ಲಿಟ್ ಮಾಡ್ತೀನಿ ಅಂದರೆ 45 ಪ್ಲಸ್ 30 ವಿಚ್ ಆರ್ ದ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್. ಸೊ 75ಗೆ ನಾನು 45 ಪ್ಲಸ್ 30 ಅಂತ ಸ್ಪ್ಲಿಟ್ ಮಾಡಿದಾಗ ಈ ಫಾರ್ಮುಲಾನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಕಾಸ್ 45 ಇಂಟು ಕಾಸ್ 30 ಮೈನಸ್ ಸೈನ್ 45 ಇಂಟು ಸೈನ್ 30 ವಿಚ್ ಇಸ್ ಈಕ್ವಲ್ ಟು ಕಾಸ್ 45 ಅಂದರೆ 1 ಓವರ್ ರೂಟ್ 2 ಇಂಟು ಕಾಸ್ 30 ಅಂದರೆ ರೂಟ್ 3 ಬೈ 2 ಮೈನಸ್ ಸೈನ್ 45 ಅಂದರೆ 1 ಅಪಾನ್ ರೂಟ್ 2 ಇಂಟು ಸೈನ್ 30 ಅಂದರೆ 1 ಬೈ 2. ಇಲ್ಲಿ ನೋಡಿ, ಎರಡರಲ್ಲೂ ಕೂಡ ನಮಗೆ ಸೇಮ್ LCM ಸಿಗ್ತಾ ಇದೆ. 2 ರೂಟ್ 2 2 ರೂಟ್ 2. ಇಲ್ಲಿಂದ ಮೇಲಿಂದು ಜಸ್ಟ್ ಆ್ಯಡ್ ಇಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ರೂಟ್ 3 ಮೈನಸ್ 1 into 1 is 1. So this is the final answer. A tower is 20 meter high. Illa nodi, this is my tower. I am going to consider this as a tower. Either the height estidepa ant helidre, it is a 20 meter high. If the angle of the elevation from the point on the ground, illi ಒಂದು ಪಾಯಿಂಟ್ ಇದೆ, C is a 1 point. ಇಲ್ಲಿಂದ elevation 45 degree ಇದೆ. Top of the tower. The top of the tower ಗೆ ಇಲ್ಲಿಂದ elevation 45 degree ಇದೆ. Then find the distance of the point to the base of the tower. Base of the tower is this. So we need to find this distance, my dear student. ಈ ಡಿಸ್ಟೆನ್ಸ್ ಅನ್ನು ಫೈಂಡ್ ಔಟ್ ಮಾಡಿ. ಇದಕ್ಕೆ ಬೆಸ್ಟ್ ಫಾರ್ಮುಲಾ ಏನಪ್ಪಾ ಅಂತ ಹೇಳಿದರೆ, ಸೊ ಇದು ಬರೀರಿ ಬೇಕಾದರೆ, ಲೆಟ್ ಎ ಬಿ ಬಿ ದಿ ಟವರ್ equal to 20 meter. Okay, and the angle of elevation the angle of elevation is equal to 45 degree. Therefore tan 45
is equal to opposite side AB divided by the adjacent side BC. Therefore, BC equal to AB divided by tan 45. AB is given 20 meter, tan 45 is 1, hence it is equal to 20 meter. Yes, my dear students, is it clear? So this is the answer. Okay, hence the distance of the point to the base of the tower equal to 20 meter. This is the answer. So ಈ ತರ ಬರಿಬಹುದು. Okay, yes my dear student, hope that this is also clear. The next question is, find the real and imaginary parts of the complex number z equal to ಒಂದು ನಂಬರ್ ಕೊಟ್ಟಿದ್ದಾರೆ. ದಿಸ್ ಇಸ್ ಈಕ್ವಲ್ ಟು, ಇದಕ್ಕೆ ಮೊದಲು ಒಂದು ಸ್ಟ್ಯಾಂಡರ್ಡ್ ಕಾಂಪ್ಲೆಕ್ಸ್ ನಂಬರ್ ಫಾರ್ಮ್ಯಾಟ್ ನಲ್ಲಿ ಕನ್ವರ್ಟ್ ಮಾಡೋಣ. ದಟ್ ಈಸ್ ನಥಿಂಗ್ ಬಟ್ a ಪ್ಲಸ್ i ಇಂಟು b. ಸೊ ಇಲ್ಲೇ ಎರಡು ಬ್ರಾಕೆಟ್ಸ್ ಕೊಟ್ಟಿದ್ದಾರೆ, ನಾವು ಎರಡು ಬ್ರಾಕೆಟ್ ಡಿಸ್ಟ್ರಿಬ್ಯೂಷನ್ ಮಾಡೋಣ. 3 1 3, 3 ಮೈನಸ್ i ಅಂದರೆ ಮೈನಸ್ 3i, ಪ್ಲಸ್ 2i ಇಂಟು 1 ಅಂದರೆ ಪ್ಲಸ್ 2i, plus into minus is minus, 2 into 1 is 2, I into I is. This is equal to 3 minus 3i plus 2i andre minus I minus 2 into I square is nothing but it is minus 1, which is equal to 3 minus I minus into minus plus 2i, 2 into 1 2. So 3 plus 2 is 5 minus, ಈಗ imaginary part is equal to the coefficient of I is imaginary part, which is nothing but it is minus 1. Real part, my dear students, real part is equal to, this is the real part 5. Okay, so this implies a plus I into b. b ಎಷ್ಟಿದೆ? minus 1 ಇದೆ, a ಎಷ್ಟಿದೆ? 5 ಇದೆ. So these are the answers. Okay, real and imaginary parts. Next question ಏನು ಹೇಳ್ತಾ ಇದೆ ನೋಡಿ. Evaluate ಇಲ್ಲೇ ನಾವು ಲಿಮಿಟ್ as theta tends to 0 sin 2 theta divided by tan 3 theta ಇದೆ. ಇದರದ್ದು ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡೋಣ. ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್, ವಿ ನೋ ದಟ್ ಲಿಮಿಟ್ as theta tends to 0 sin theta divided by theta equal to 1 ಇದು ಆಗಿದೆ. ಅದೇ ರೀತಿ ಇನ್ನೊಂದು ಫಾರ್ಮುಲಾ sin theta tends to 0 theta divided by tan theta equal to 1 ಆಗಿದೆ. ಈ ಫಾರ್ಮ್ಯಾಟ್ ನಲ್ಲಿ ಈ ಕೊಟ್ಟಿದ್ದಂತಹ ಕ್ವಶನ್ ಅನ್ನು ನಾನು ಮಾಡಿಫೈ ಮಾಡ್ತೀನಿ. ಯಾವ ತರ ಮಾಡಿಫೈ ಮಾಡ್ತೀನಿ ನೋಡಿ. ಲಿಮಿಟ್ as theta tends to 0 sin 2 theta divided by 2 theta ಮಾಡ್ತೇನೆ into theta 3 theta divided by tan. ಅದು sin 2 theta
tan 3 theta ಇಲ್ಲೇ ಇದೆ, ಇಲ್ಲಿ ನಾನು ಅಡಿಷನಲಿ ಇಷ್ಟು ಕರೆಕ್ಷನ್ಸ್ ಮಾಡ್ಕೊಂಡಿದ್ದೆ. ಟು ಬ್ಯಾಲೆನ್ಸ್ ದಿಸ್ ಗಿವನ್ ಡೇಟಾ ಏನು ಬ್ಯಾಲೆನ್ಸ್ ಮಾಡಬೇಕು, ಇದು ಥೀಟಾ ಕ್ಯಾನ್ಸಲ್ ಆದರೆ ಇದು 3/2 ಎಕ್ಸಸ್ ಆಯ್ತಲ್ಲ ನನಗೆ, ನಾನು ಏನು ಮಾಡಬೇಕು ಅದಕ್ಕೆ, ಸೊ 2/3ಲಿಂದ ಮಲ್ಟಿಪ್ಲೈ ಮಾಡ್ತೀನಿ. 3 get cancelled, theta get cancelled, 2 get cancelled, so I am going to get it the same data what it is given in the problem. Okay, ಈಗ apply the limits, apply the limits apply ಮಾಡಿ my dear students. What you are going to get it, ಇದಕ್ಕೆ ಏನು ಬರುತ್ತೆ, ಲಿಮಿಟ್ಸ್ ಅಪ್ಲೈ ಮಾಡಿದೆ, ಇದಕ್ಕೆ ಏನು ಬರುತ್ತೆ, 1 ಬರುತ್ತೆ, ಇದೆ 1, ಇದಕ್ಕೇನು ಬರುತ್ತೆ, 1 ಬರುತ್ತೆ ಬೈ ದಿಸ್ ಫಾರ್ಮುಲಾ. ಸೊ ಇದು ಎಕ್ಸ್ಟ್ರಾ ಆಯಿತು, 1 into 1 into 2/3 which is equal to 2/3 is the final answer, my dear. Okay, hope that this is clear. Thank you, bye bye, see you in the next video. ಯಾರೆಲ್ಲ ನಮ್ಮ ಚಾನಲ್ವನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕೂಡ ಒತ್ತಿದರೆ ನಿಮಗೆ ಮುಂದಿಂದು ವಿಡಿಯೋ ಅಪ್ಲೋಡ್ ಆದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು.